ಎದ್ದೇಳು ಮಂಜುನಾಥ ಎದ್ದೇಳಲ ಎದ್ದೇಳು ನಮ್ಮ ಇಂಟ್ರೊಡಕ್ಷನ್ ಹೋಗ್ಬೇಡ ಸದ್ಯಕ್ಕೆ ಅನ್ಎಂಪ್ಲಾಯ್ಮೆಂಟ್. ಅವತ್ತು ಸ್ಟೇಷನ್ ಫುಲ್ ಖಾಲಿ ಇತ್ತು, ಆದರೆ ಒಂದು ಎಂಟ್ರಿ ಬಾಕಿ ಇತ್ತು. ಅವತ್ತು ನಾನು ಹಣೆ ಬರದಲ್ಲಿ ಇರುವೆ ಎಲ್ಲ ನಾನೇ ಬಿಟ್ಕೋಬೇಕು ಅಂತ ಬರೆದಿತ್ತು ಅನ್ಸುತ್ತೆ. ಕೇಕ್ ಹಾಳು ಮಾಡಿದ್ದಕ್ಕೆ ಅವಳು ಜೋರ ಜಗಳ ಆಡ್ತಾಳೆ ಅಂದ್ಕೊಂಡೆ, ಆದರೆ ಅಲ್ಲ, ಅಟ್ಲೀಸ್ಟ್ ಕೇಕ್ ಆದರೂ ತೊಗೊಂಡು ಹೋಗ್ಬಾರ್ದಿತ್ತು. ಅದನ್ನ ನಾನೇ ಮನೆಗೆ ತೊಗೊಂಡೋದೆ. ಆ್ಯಕ್ಚುಲಿ ಅವ್ರು ನಿದ್ದೆ ಬರ್ತಾ ಇರಲಿಲ್ಲ, ಏನು ರೀಸನ್ ಅಂತಲೂ ಗೊತ್ತಾ ಇರಲಿಲ್ಲ. ಗೊತ್ತಾದರೆ ಹೇಳ್ತೀನಿ. ಅದ್ರ ನೆಕ್ಸ್ಟ್ ಡೇ ಅವಳು ನಾಗವಲ್ಲಿ ಥರ ಕಾಣ್ತಾ ಇದ್ಲು. ನಾನು ನೋಡಿದ್ರು ನೋಡದೇ ಇರೋ ಥರ ಸುಮ್ಮನೆ ನಿಂತ್ಕೊಂಡಿದ್ದೆ. ಇಂದಿರಾನಗರ ಬಾಗಿಲುಗಳು ಎಡಕ್ಕೆ ತೆರೆಯಿರಿ. ರೈಲು ಹತ್ತುವ ಮತ್ತು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನವಿರಲಿ. ನಾನೊಂದು ಕ್ಯಾಮ್ರಾ ಇಟ್ಕೊಂಡು ಕೆಲಸ ಹುಡುಕಿ ಸುಸ್ತಾಗ್ತಿದ್ದೆ, ಆದರೆ ಅವಳು ಆಫೀಸಲ್ಲಿ ಕೆಲಸ ಮಾಡಿ ಸುಸ್ತಾಗ್ತಾಯಿದ್ದೆ. ನಾನಿನ್ನೂ ಖರ್ಚಿಗೆ ಅಪ್ಪನ ಹತ್ರ ದುಡ್ಡು ಕೇಳ್ತಾ ಇದ್ದೀನಿ, ಆದರೆ ಅವಳು ದುಡ್ದು ಮನೆ ಸಾಗಿಸ್ತಾ ಇದ್ದಾಳೆ. ಲೈಫಲ್ಲಿ ಎಲ್ಲ ಚೆನ್ನಾಗಿ ಹೊಂಟಾಗ ನಾವು ಹಾಕಿರೋ ಲೆಕ್ಕ ಕರೆಕ್ಟಾಗಿದೆ ಅನಿಸುತ್ತೆ, ಆದರೆ ಲೆಕ್ಕ ಒಂದು ಕಡೆ ತಪ್ಪಿರುತ್ತೆ. ಅವತ್ತು ಯಾಕೋ ನನಗೆ ಎಷ್ಟೇ ಅಲಾರಾಮ್ ಮಾಡಿದ್ರು ಎಚ್ಚರನೇ ಆಗಲಿಲ್ಲ. ನಾನು ಅವತ್ತು 1 ಅವರ್ ಲೇಟಾಗಿ ಎದ್ದೋದೆ. 1 ಅವರ್ ಲೇಟ್ ಅಂದರೆ ಒಂದು 10 ಟ್ರೈನ್ ಆದರೂ ಹೋಗೇ ಇರುತ್ತೆ. ಸೊ ಅವಳು ಹೋಗಿದ್ದಾಳೆ ಅಂದ್ಕೊಂಡೆ. ಒನ್ ಅವರ್ ಆದರೂ ಹೋಗಿಲ್ಲ ಅಂದರೆ ಅವಳು ನಂಗೆ ಕಾಯ್ತಾ ಇಲ್ಲ, ಅಥವಾ ಬೇರೆ ಏನಾದರೂ ರೀಸನ್ ಇತ್ತ? ಏನಾಯಿತು ಅಂತ ಕೇಳೋಣ ಅಂದ್ಕೊಂಡ್ರೆ ಕೇಕ್ ಹಾಳು ಮಾಡಿದ್ದಕ್ಕೆ ನನ್ನ ಮೇಲೆ FIR ಹಾಕಿದ್ದಾಳೆ. ಟ್ರೈನಲ್ಲಿ ಹೋಗ್ತಾ ಸಾರಿ ಕೇಳೋಣ ಅಂದ್ಕೊಂಡು ಟ್ರೈನ್ ಬಂದ ತಕ್ಷಣ ನಾನು ಎದ್ದು ಬಂದೆ. ಆದರೆ ಅವಳು ಮಾತ್ರ ಕೂತಲ್ಲೇ ಕೂತಿದ್ಲು.
ಟ್ರೈನ್ ಬಂದರೂ ಅವಳು ಬರಲಿಲ್ಲ ಅಂದರೆ ಅವಳು ನಂಗೆ ಕಾಯ್ತಾ ಇಲ್ಲ ಅಂತ ಆಯಿತು. ಹಾಗಿದ್ರೆ ಬೇರೆ ರೀಸನ್ ಏನು?